ನಾಯಕರುಗಳ ವೈಫಲ್ಯದಿಂದ ಆಗಿದೆ ಅಂತ ಹೇಳುವಂಥ ಒಂದು ಭಾವನೆ ಅವರ ಮನಸ್ಸಲ್ಲಿದೆಯೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ಕಳೆದದ್ದನ್ನು ಮತ್ತೆ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಹೋಗುವಂಥದ್ದಲ್ಲ. ಈಗ ನಮ್ಮ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಬೇರೆ ಯಾರಾದರೂ ರಾಷ್ಟ್ರಮಟ್ಟದ ನಾಯಕರಿರ್ಬೋದು, 1-2 ದಿನಗಳ ಕಾಲ ಕರ್ನಾಟಕದಲ್ಲಿ ಬರಬೇಕು. ಬಂದು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರು ಪಕ್ಷಕ್ಕೆ ಯಾರೂ ಸಣ್ಣವರು ಅಲ್ಲ, ಯಾರೂ ದೊಡ್ಡವರಲ್ಲ. ಈ ಮಾತನ್ನು ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದ ಕಾರಣ ಗೆಲ್ಲಿಸುವಂಥದ್ರಲ್ಲಿ ಎಲ್ಲರ ಸಹಭಾಗಿತ್ವದ ಅಗತ್ಯ ಉಂಟು. ಸೋಲಿಸುವಂಥದ್ದು ಕೆಲವರ ಸಹಭಾಗಿತ್ವದಲ್ಲಿ ಕೂಡ ಆಗುವಂಥದ್ದನ್ನು ನಾವು ಬೇರೆ ಬೇರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಂಡಿದ್ದೇವೆ. ಸಾಮೂಹಿಕವಾದಂಥ ಪ್ರಯತ್ನಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ವೈಯಕ್ತಿಕವಾದಂಥ ಈಗೋ ಪ್ರಾಬ್ಲಮ್ಗಳು ನಮ್ಮ ಸೋಲಿಗೆ ಕಾರಣ ಆಗಿದೆ. ನಾವು ಸೋಲಿನ ಬಗ್ಗೆ ವಿಮರ್ಶೆ ಮಾಡಲಿಲ್ಲ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ. ನನಗೆ ಇರುವಂಥದ್ದು, ಯಾಕೆ ಒಂದು ಸೋಲಾದ ಮೇಲೆ ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾವು ಹಿರಿಯರು ನಮಗೆ ಕಲಿಸಿಕೊಟ್ಟಂಥ ಸಂಗತಿಗಳು. ಆ ಆತ್ಮವಿಮರ್ಶೆ ಅಂತಲೇ ಇಲ್ಲ. ಈಗ ಎಲ್ಲವೂ ಆದೇಶಗಳೇ ಆಗಿದೆ. ಆದೇಶಗಳಿಗಿಂತ ಆತ್ಮವಿಮರ್ಶೆಗಳು ಖಂಡಿತವಾಗಿಯೂ ಕೂಡ ಒಂದು ಸಂಘಟನೆಯನ್ನು ಬಲಪಡಿಸ್ತದೆ ಅಂತ ಹೇಳುವಂಥದ್ದು ನಾನು 4.5 ವರ್ಷ ಅಧ್ಯಕ್ಷ ಆಗಿದ್ದಾಗ ನಾನು ತಿಳ್ಕೊಂಡಂಥ ಸಂಗತಿಗಳು, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಬೇರೆ ಸಂದರ್ಭದಲ್ಲಿ ನಾನು ತಿಳ್ಕೊಂಡಂಥ ಸಂಗತಿಗಳು. ಎಲ್ಲೋ ಇದೊಂದು ಕೊರತೆ ಇನ್ನೂ ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಇದನ್ನು ಸರಿಪಡಿಸಬೇಕು. ಇದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ನಾಯಕರುಗಳ ವೈಫಲ್ಯದಿಂದ ಆಗಿದೆ ಅಂತ ಹೇಳುವಂಥ ಒಂದು ಭಾವನೆ ಅವರ ಮನಸ್ಸಲ್ಲಿದೆಯೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ಕಳೆದದ್ದನ್ನು ಮತ್ತೆ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಹೋಗುವಂಥದ್ದಲ್ಲ. ಈಗ ನಮ್ಮ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಬೇರೆ ಯಾರಾದರೂ ರಾಷ್ಟ್ರಮಟ್ಟದ ನಾಯಕರಿರ್ಬೋದು, 1-2 ದಿನಗಳ ಕಾಲ ಕರ್ನಾಟಕದಲ್ಲಿ ಬರಬೇಕು. ಬಂದು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರು ಪಕ್ಷಕ್ಕೆ ಯಾರೂ ಸಣ್ಣವರು ಅಲ್ಲ, ಯಾರೂ ದೊಡ್ಡವರಲ್ಲ. ಈ ಮಾತನ್ನು ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದ ಕಾರಣ ಗೆಲ್ಲಿಸುವಂಥದ್ರಲ್ಲಿ ಎಲ್ಲರ ಸಹಭಾಗಿತ್ವದ ಅಗತ್ಯ ಉಂಟು. ಸೋಲಿಸುವಂಥದ್ದು ಕೆಲವರ ಸಹಭಾಗಿತ್ವದಲ್ಲಿ ಕೂಡ ಆಗುವಂಥದ್ದನ್ನು ನಾವು ಬೇರೆ ಬೇರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಂಡಿದ್ದೇವೆ. ಸಾಮೂಹಿಕವಾದಂಥ ಪ್ರಯತ್ನಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ವೈಯಕ್ತಿಕವಾದಂಥ ಈಗೋ ಪ್ರಾಬ್ಲಮ್ಗಳು ನಮ್ಮ ಸೋಲಿಗೆ ಕಾರಣ ಆಗಿದೆ. ನಾವು ಸೋಲಿನ ಬಗ್ಗೆ ವಿಮರ್ಶೆ ಮಾಡಲಿಲ್ಲ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ. ನನಗೆ ಇರುವಂಥದ್ದು, ಯಾಕೆ ಒಂದು ಸೋಲಾದ ಮೇಲೆ ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾವು ಹಿರಿಯರು ನಮಗೆ ಕಲಿಸಿಕೊಟ್ಟಂಥ ಸಂಗತಿಗಳು. ಆ ಆತ್ಮವಿಮರ್ಶೆ ಅಂತಲೇ ಇಲ್ಲ. ಈಗ ಎಲ್ಲವೂ ಆದೇಶಗಳೇ ಆಗಿದೆ. ಆದೇಶಗಳಿಗಿಂತ ಆತ್ಮವಿಮರ್ಶೆಗಳು ಖಂಡಿತವಾಗಿಯೂ ಕೂಡ ಒಂದು ಸಂಘಟನೆಯನ್ನು ಬಲಪಡಿಸ್ತದೆ ಅಂತ ಹೇಳುವಂಥದ್ದು ನಾನು 4.5 ವರ್ಷ ಅಧ್ಯಕ್ಷ ಆಗಿದ್ದಾಗ ನಾನು ತಿಳ್ಕೊಂಡಂಥ ಸಂಗತಿಗಳು, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಬೇರೆ ಸಂದರ್ಭದಲ್ಲಿ ನಾನು ತಿಳ್ಕೊಂಡಂಥ ಸಂಗತಿಗಳು. ಎಲ್ಲೋ ಇದೊಂದು ಕೊರತೆ ಇನ್ನೂ ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಇದನ್ನು ಸರಿಪಡಿಸಬೇಕು. ಇದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.